ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಸೆಕೆಂಡ್ PUC ಪೊಲಿಟಿಕಲ್ ಸೈನ್ಸಲ್ಲಿ ನಿಮಗೆ ಫಸ್ಟ್ ಟೆಸ್ಟ್ ಎಕ್ಸಾಮ್ಗೆ ಕ್ವಶನ್ ಪೇಪರನ್ನು ಮಾಡೆಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಸೆಕೆಂಡ್ PUCಗೆ ಸಂಬಂಧಪಟ್ಟಂತೆ ಕನ್ನಡ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ, ಇಂಗ್ಲೀಷ್ ಕೊಟ್ಟಿದ್ದೀನಿ, ಹಿಸ್ಟ್ರಿ ಕೊಟ್ಟಿದ್ದೀನಿ. ಸೊ ಇವಾಗ ಪೊಲಿಟಿಕಲ್ ಸೈನ್ಸ್ ಇದೆ ಮತ್ತು ಯಾವ ವಿಷಯದ ವಿಡಿಯೋಗಳು ಬೇಕು ಅನ್ನೋದನ್ನು ಹೇಳಿದರೆ ಸೊ ನಾನು ಖಂಡಿತವಾಗಿ ನಿಮಗೆ ವಿಡಿಯೋಗಳನ್ನು ಶೇರ್ ಮಾಡ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಕ್ವಶನ್ಸು ರಿಪೀಟ್ ಆಗ್ತವೆ, ಚೆನ್ನಾಗಿ ನೋಡ್ಕೊಂಡೋಗಿ ಖಂಡಿತವಾಗಿ ಇಲ್ಲಿಂದ ಅಂಕಗಳನ್ನು ನೀವುಗಳು ಪಡಿತೀರಿ. ಸೊ ಫಸ್ಟ್ 1 ಮಾರ್ಕ್ ಕ್ವಶನಲ್ಲಿ ನೀವು ಮೋಸ್ಟ್ ಆಗಿ ಫೋಕಸ್ ಮಾಡ್ತಕ್ಕಂಥ ಕಂಟೆಂಟ್ ಅಂದರೆ ಗಡಿ ಆಯೋಗದ ಅಧ್ಯಕ್ಷರು. ಇನ್ನು ಯಾವ ದೇಶವನ್ನು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಅಂತ ಕರಿತೀವಿ? ಸೊ ಭಾರತ ಗೊತ್ತಿರಲಿ. ಇನ್ನು ಚುನಾವಣೆ ಅಂದರೆ ಏನು ಡೆಫಿನೇಷನ್ ಬರೀಬೇಕು. ಆಡಳಿತದ ಮೂಲ ಪದ ಯಾವುದು? ನೋಟಾ. ಸೊ ಈ ಥರನಾಗಿರ್ತಕ್ಕಂಥ ಅಬ್ರಿವೇಷನ್ಸ್ಗಳನ್ನು ನಿಮಗೆ ಕೊಡ್ತಾರೆ, ಖಂಡಿತವಾಗಿ ಅವುಗಳನ್ನು ವಿಸ್ತರಿಸಿ ಬರಲಿಕ್ಕೆ ಕೇಳ್ತಾರೆ. ಅದು ಬಿಟ್ಟ ಹೆಸರು ಆಗಿರ್ಬೋದು, ಹೊಂದಿಸಿ ಆಗಿರ್ಬೋದು ಅಥವಾ ಬಹು ಆಯ್ಕೆಗಳಲ್ಲಿ. ಇನ್ನು 2 ಅಂಕಗಳಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಅಂದರೆ ಪಂಜಾಬನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಿದರು ಮತ್ತು ಅದು ಯಾವುವು? ಇನ್ನು ಅಖಿಲ ಭಾರತ ಸೇವೆಗಳಿಗೆ 2 ಉದಾಹರಣೆಗಳನ್ನು ಕೊಡಬೇಕು. IAS ಮತ್ತು IPS ಅನ್ನು ಬರಿಬೋದು. ಅವೆರಡು ಏನಪ್ಪ ಅಂದರೆ ಅಖಿಲ ಭಾರತ ಸೇವೆಗಳಾಗಿದ್ದಾವೆ. ಇನ್ನು ನೇರ ಚುನಾವಣೆ ಅಂದರೆ ಏನು, ಅದರ ಉದಾಹರಣೆ ಕೊಡಬೇಕು. ಇನ್ನು ಮತದಾರರ ಗುರುತು ಚೀಟಿಯ 2 ಪ್ರಯೋಜನಗಳನ್ನು ಕೇಳಿದ್ದಾರೆ. ಸೊ ನೈಜ ಮತದಾರರನ್ನು ನಾವೇನು ಮಾಡ್ಬೋದು? ಪತ್ತೆ ಹಚ್ಬೋದು. ಆಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚುನಾವಣೆಯಲ್ಲಿ ಅನಧಿಕೃತವಾಗಿರ್ತಕ್ಕಂಥ ವ್ಯಕ್ತಿಗಳು ಮತ ಹಾಕೋದನ್ನು ಇದೇನು ಮಾಡ್ತದಪ್ಪ ಅಂದರೆ ತಡೆಗಟ್ತದೆ. ಇನ್ನು ಅನಾಮಧೇಯತ್ವ ಅಂದರೆ ಏನು ಅಂತ ಕೇಳಿದ್ದಾರೆ. ಇನ್ನು 1935 ಕಾಯ್ದೆಯಲ್ಲಿ ಎಷ್ಟು ವಿಧಗಳಿದ್ದಾವೆ, ಎಷ್ಟು ಶೆಡ್ಯೂಲ್ಗಳಿದ್ದಾವೆ ಅನ್ನೋದನ್ನು ಏನು ಮಾಡಿದ್ದಾರೆ ನಿಮಗೆ ಕೇಳಿದ್ದಾರೆ. ಇನ್ನು 5 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಬಂದರೆ 1935 ಕಾಯ್ದೆ ಚೆನ್ನಾಗಿ ಓದ್ಕೊಂಡೋಗಿ ಅದರ ಪ್ರಮುಖ ಅಂಶಗಳನ್ನು ನಿಮಗೆ ಕೇಳಿದ್ದಾರೆ. ಇನ್ನು ಜುನಾಗಢ್ ಮತ್ತು ಹೈದರಾಬಾದ್ ವಿಲೀನ ಹೇಗಾಯಿತು ಅಂತ ಕೇಳಿದ್ದಾರೆ. ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ಕೇಳಿದ್ದಾರೆ. ಇನ್ನು ವಿದ್ಯುನ್ಮಾನ ಮತಯಂತ್ರದ ಉಪಯೋಗಗಳೇನು, ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಅದ. ಇನ್ನು ನಾಗರಿಕ ಸೇವಾ ವರ್ಗದ ಲಕ್ಷಣಗಳು ಇಂಪಾರ್ಟೆಂಟ್. ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳು ಸಹಿತ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಇದರಲ್ಲಿ ವಿಶೇಷವಾಗಿ 1935 ಕಾಯ್ದೆ, ಪ್ರತ್ಯಕ್ಷ ಚುನಾವಣೆ ಲಕ್ಷಣಗಳು, ನಾಗರಿಕ ಸೇವಾ ವರ್ಗದ ಲಕ್ಷಣಗಳು, ಮುಖ್ಯಮಂತ್ರಿಯವರ ಕಾರ್ಯಗಳ ಬಗ್ಗೆಯೂ ಕೂಡ ನಿಮಗೆ ಮೋಸ್ಟ್ ಆಗಿ ಬರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ. ಇನ್ನು 10 ಮಾರ್ಕ್ಸ್ ಕ್ವಶನ್ಸ್ಗೆ ಬಂದಾಗ ಭಾರತ ಪಕ್ಷ ಪದ್ಧತಿಯ ಲಕ್ಷಣಗಳನ್ನು ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್, ಅದು 5 ಅಥವಾ 10 ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ಕೇಳಿದ್ದಾರೆ. ಸೊ ಕೇಂದ್ರ ಲೋಕಸೇವಾ ಆಯೋಗ ಅದು ಹೇಗೆ ರಚನೆ ಆಯಿತು, ಅದರೆಲ್ಲ ಕಾರ್ಯಗಳೇನು ಅನ್ನೋದನ್ನು ಕೇಳಿದ್ದಾರೆ. ಸೊ ಜೊತೆಗೆ ಲಾಂಗ್ ಕ್ವಶನಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಈಗ ರಾಜ್ಯ ಮತ್ತು ಕೇಂದ್ರಾಡಳಿತ ಹೆಸರುಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದರು. ಅಥವಾ ಕರ್ನಾಟಕದ ಯಾವುದಾದರೂ ಒಬ್ಬ ರಾಜಕೀಯ ನಾಯಕನನ್ನು ಕುರಿತು ಟಿಪ್ಪಣಿ ಬರಲಿಕ್ಕೆ ಕೇಳಿದ್ದಾರೆ. ಸೊ ಅದನ್ನು ನೀವೇನು ಮಾಡ್ಬೋದಪ್ಪ ಅಂದರೆ ಬರಿಬೋದು. ಇಷ್ಟಿತ್ತು ಈ ಒಂದು ಕ್ವಶನ್ ಪೇಪರ್ ಅಂತ ಹೇಳ್ತಾ ಇಂಪಾರ್ಟೆಂಟ್ ಇದ್ದಾವೆ, ಚೆನ್ನಾಗಿ ನೋಡ್ಕೊಂಡೋಗಿ. ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇದ್ದಾವೆ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.